ಹಾಯ್ ಫ್ರೆಂಡ್ಸ್, ನೋಡಿ ಇದು ನಮ್ಮ ಮನೆ ಇದು. ಈ ಜಾಗ ಬಂದು ಈ ಸೈಡು ನಮ್ಮ ದೊಡ್ಡಪ್ಪರಿಗೆ ಬಿಟ್ಟಿದ್ದಾರೆ. ಈ ಜಾಗನ ಇದನ್ನು ನಮಗೆ ಬಿಟ್ಟಿದ್ದಾರೆ. ಜಾಗ ಬೆಟ್ಟಳ್ಳಿ ಗ್ರಾಮ, ಮಂಡಿಗೆರೆ ಪೋಸ್ಟು, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರುತ್ತೆ. ಇದು ನಮ್ಮ ಊರು ಬೆಟ್ಟಳ್ಳಿ ಗ್ರಾಮ. ಈ ಜಾಗ ನೋಡಿ, ಇದು ಹಳ್ಳಿ ಮರದ ಜಾಗ. ಇದು ಅರಳಿ ಮರದ ಜಾಗ ನಮ್ಮ ಜಾಗಕ್ಕೆ ಬರುತ್ತೆ. ನಮ್ಮಿದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಿದಕ್ಕೆ ಬರ್ತಿದೆ. ಇದು ಜಾಗ ಬಂದು ಅರಳಿ ಮರದ ಜಾಗ. ಈ ಅರಳಿ ಮರದ ಜಾಗದಿಂದ ಒಂದು ತುಂಡು ಏನಾಗಿತ್ತು, ಕೆಳಗಡೆ ಬಿದ್ದಿತ್ತು ಈ ಜಾಗದಲ್ಲಿ. ಇದರಲ್ಲಿ ಜೇನುತುಪ್ಪ ಇತ್ತು. ನಮ್ಮ ಜಮೀನು ಜಾಗದಲ್ಲೇ ಬಿದ್ದಿತ್ತಲ್ಲ, ಇದು ರೋಡಿನವರೆಗೂ ಬರುತ್ತೆ ಜಾಗ. ಇದು ಈ ಜಾಗದಿಂದ ಜೇನುತುಪ್ಪ ಬಿದ್ದಿತ್ತು, ನಾವು ಎತ್ಕೊಂಡಿದ್ವಿ. ಇಲ್ಲಿ ಅರಳಿ ಮರದ ತುಂಡು ಬಿದ್ದಿತ್ತು. ಈ ಅರಳಿ ಮರದ ತುಂಡು ನಮ್ಮ ಜಾಗದಲ್ಲೇ ಬಿದ್ದಿರೋದ್ರಿಂದ ನಾವು ಹಂಗೆ ಇಟ್ಟಿದ್ವಿ. ದೇವಸ್ಥಾನಕ್ಕೆಲ್ಲ ಯಾರಾದರೂ ತೊಗೊಂಡು ಹೋಗ್ತಾರೆ ತುಂಡನ್ನು ಅಂತೇಳಿ. ಸೊ ಈ ಜಾಗದಲ್ಲಿ ಇದನ್ನು ನಮ್ಮೂರಿನ ಸುರೇಶ ಏನು ಮಾಡಿದ್ದಾನೆ, ಬಂದು ನಮಗೆ ಗೊತ್ತಿಲ್ಲದಂಗೆ ಬೇರೆ ಕಡೆ ಎಲ್ಲ ಸಾಗಿಸ್ಬಿಟ್ಟಿದ್ದಾನೆ ಈ ಜಾಗದಲ್ಲಿರೋ ತುಂಡನ್ನು. ಆಮೇಲೆ ಈ ಜಾಗದ್ದು ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ, ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿಟ್ಕೊಂಡು. ನೋಡಿ, ಇದು ನಮ್ಮ ಹೆಸರಲ್ಲಿರೋ ಜಾಗದ ಕ್ರಯಪತ್ರ. ಈ ಜಾಗದ್ದು ಇದು ಅಷ್ಟೇ. ಈ ಜಾಗದ್ದು ಕ್ರಯಪತ್ರ ಇದು. ನಾವು ಗ್ರಾಮ ಪಂಚಾಯಿತಿಗೆ ಕೊಟ್ಟಿರೋ ಜಾಗ ಇದು. ಗ್ರಾಮ ಪಂಚಾಯಿತಿಗೆ ತೊಗೊಂಡೋಗಿ ಕೊಟ್ಟಿದ್ವಿ ಜಾಗನ. ನೋಡಿ, ಇದು ಮತ್ತು ಇದು ಕ್ರಯಪತ್ರದ್ದು ನಮ್ಮದು ಸರ್ವೆ ನಂಬರ್ ಸ್ಕೆಚ್. ಇದು ಈ ಜಾಗ ಇಲ್ಲಿ ತುಂಡು ಬಿದ್ದಿತ್ತಲ್ಲ, ಇದನ್ನು ಸುರೇಶ ಏನು ಮಾಡಿದ್ದಾನೆ, ಬೇರೆ ಕಡೆ ಸಾಗಿಸ್ಬಿಟ್ಟಿದ್ದಾನೆ. ನಮ್ಮ ಅಪ್ಪ ಬೈಕೊಂಡು, ಯಾರು ಸಾಗಿಸಿದ್ದು ನಮ್ಮ ಜಾಗದಲ್ಲಿರೋ ತುಂಡನ್ನ ಅಂತ ಹೇಳಿ ಗಲಾಟೆ ಮಾಡಿದ್ದಕ್ಕೆ ನಮ್ಮ ಅಪ್ಪನಿಗೆ ಹಿಡ್ಕೊಂಡು ಹೊಡಿಯೋಕ್ಕೆ ಬಂದಿದ್ದಾರೆ. ನಮ್ಮ ಅಪ್ಪಂಗೆ ಹೊಡಿಬೇಕಾದ್ರೆ ನನ್ನ ತಮ್ಮ ಏನು ನೋಡ್ಕೊಂಡು ಸುಮ್ಮನೆ ಇರ್ತಾನ. ನನ್ನ ತಮ್ಮ ಬಂದು ಇದನ್ನು ಗಲಾಟೆ ಮಾಡಿದ್ದಕ್ಕೆ ನನ್ನ ತಮ್ಮನಿಗೆ ಅವನು ರೌಡಿ ಶೀಟರ್ ಯತೀಶ, ಅವ್ರ ಮಗ ಪುನೀತು, ಮತ್ತು ಲಕ್ಕಣ್ಣನ ಮಗ ಸುಬ್ರಹ್ಮಣಿ, ಅವಳ ಮೋನಿಕಾ, ಮತ್ತು ಸುರೇಶನ ಹೆಂಡತಿ ರೂಪ, ಅವ್ರ ಅಮ್ಮ ಗಂಗಮ್ಮ, ಮತ್ತು ಇಷ್ಟು ಜನ ಬಂದು ದೊಣ್ಣೆ ಹಿಡ್ಕೊಂಡು ನನ್ನ ತಮ್ಮನಿಗೆ ಹಿಂದಿನಿಂದ ಬಂದು ವಧೆ ಕೊಟ್ಟಿದ್ದಾರೆ. ನನ್ನ ತಮ್ಮನಿಗೆ ಇವಾಗ ಹಾಸ್ಪಿಟ್ಲಿಗೆ KC ಜನರಲಲ್ಲಿ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡ್ತಾಯಿದ್ದೀವಿ. ಇಷ್ಟು ಜನನೂ ಹೊಡೆದಿರೋದು. ಈ ಜಾಗ ನೋಡಿ, ಇಲ್ಲಿಂದ ನಮ್ಮ ಮನೆಗೆ ಅಲ್ಲಿವರೆಗೂ ಇದೆ ಜಾಗ, ಅಲ್ಲಿವರೆಗೂ ಇದೆ. ಆಮೇಲೆ ನಮ್ಮ ಅಮ್ಮ ಬಿಡ್ಸಕ್ಕೆ ಬಂದರು. ನನ್ನ ತಂಗಿ ಬಿಡ್ಸಕ್ಕೆ ಬಂದಿದ್ದಕ್ಕೆ ನಮ್ಮ ಅಮ್ಮಂದು ಮತ್ತು ನನ್ನ ತಂಗಿದು ಮಾಂಗಲ್ಯ ಚೈನ್ನ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಬನ್ನಿ, ಜಾಗ ತೋರಿಸ್ತೀನಿ. ಇದನ್ನು ಈ ಜಾಗದ್ದು ನೋಡಿ, ಇಲ್ಲಿದೆಲ್ಲ ಇದು ಕಾಂಪೌಂಡು. ಇದನ್ನು ಒಡೆದಾಕ್ಬಿಟ್ಟು ಸುರೇಶ, ರೌಡಿ ಶೀಟರ್ ಯತೀಶ, ಅವನು ಸುರೇಶನ ತಮ್ಮ, ಅವನು ರೌಡಿ ಶೀಟರು. ಅವನು ಏನು ಮಾಡಿದ್ದಾನೆ, ನಮ್ಮದು ಜಾಗ ಅಂದ್ಬಿಟ್ಟು ಅವ್ರದ್ದಂತೆ ಇದು ಜಾಗ. ಅದಕ್ಕೆ ನಾವು ನಿಮ್ದು ಏನಾಯ್ತೋ ಜಾಗ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬನ್ನಿ, ನಾವು ನಿಮಗೆ ಬಿಟ್ಕೊಡ್ತೀವಿ ಅಂತ ಕೇಳಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ಹೊಡೆದು, ನನ್ನ ತಮ್ಮಂಗೆ ಹೊಡೆದು ಇವಾಗ 5 ಹೊಲಿಗೆ ಹಾಕಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ನೋಡಿ, ಇಲ್ಲಿ ಹೂವಿನ ಗಿಡ ಹಾಕಿದ್ವಿ. ಇಲ್ಲಿ ಕಾಂಪೌಂಡ್ ಜಾಗ ಇತ್ತು ಇಷ್ಟು. ಇದನ್ನು ಹೂವಿನ ಗಿಡ ಎಲ್ಲ ಕಿತ್ತಿ ನೋಡಿ, ಅಲ್ಲಿಗೆ ನೂಕಿದ್ದಾರೆ. ತಗೊಂಡೋಗಿ ತೋರಿಸ್ತೀನಿ ನೋಡಿ, ಅಲ್ಲಿವರೆಗೂ ನೂಕಿದ್ದಾರೆ ಜಾಗದ್ದು. ಸೊ ಇದನ್ನು ನಾವೇನು ಮಾಡಿದ್ವಿ, ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾಗ ಆಗಸ್ಟ್ 15ನೇ ತಾರೀಕು ಅವರು ಕಂಪ್ಲೇಂಟ್ ನಾವು ತೊಗೊಳ್ಲಿಲ್ಲ. ನಮ್ಮದು ನಾವು FIR ಮಾಡಲ್ಲ, ಕಂಪ್ಲೇಂಟು ತೊಗೊಳ್ಳಲ್ಲ, ಫಸ್ಟು ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು 5 ಹೊಲಿಗೆ ಎಲ್ಲ ಹಾಕಿಸ್ಕೊಂಡ್ಮೇಲೆ ತಿರ್ಗಾ ಮತ್ತೆ ಕಂಪ್ಲೇಂಟ್ ಕೊಡೋಕ್ಕೆ ನಮ್ಮ ಅಪ್ಪ ನನ್ನ ತಮ್ಮ ಹೋದರು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಮೇಡಮು ಗೀತಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರು SP ಬಂದು ಅವ್ರ ಹೆಸರು
ಎಸ್ ಪಿ ಹೆಸರು ಬಂದು ಅಡಿಷ್ನಲ್ ಎಸ್ ಪಿ ಸೆಕೆಂಡು ಗ್ರಾಮಾಂತರದಲ್ಲಿ ಬರ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ. ಅವರು ಏನು ಮಾಡಿದ್ದಾರೆ, ನಾವು FIR ಹಾಕಲ್ಲ, ಅವರು ಯತೀಶನ ಮೇಲೆ ಮತ್ತು ಸುರೇಶನ ಮೇಲೆ ಯಾರು ಹೊಡೆದಿದ್ದಾರೋ ಅವ್ರ ಮೇಲೆ ಯಾರ ಮೇಲೂ FIR ಹಾಕಲ್ಲ, ನಾವು ಯಾರು ಬರ್ತಾರೋ ಬರಲಿ, ಏನು ಮಾಡ್ತಾರೋ ಮಾಡಿ, ನಾನಂತೂ FIR ಹಾಕಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನೇಲಿ ಏನು ಮಾಡಿದ್ರು, ಎಲ್ಲರೂ ನಮ್ಮ ದೊಡ್ಡಪ್ಪ ಸಿದ್ದರಾಮು ಇದ್ದಾರಲ್ಲ ಅವರೆಲ್ಲ ಹೋಗಿ ಬೆಂಗಳೂರಲ್ಲಿ SP ಚಂದ್ರಕಾಂತ್ ಅಂತ ಇದ್ದಾರೆ, ಅವ್ರ ಹತ್ರ ಹೋದರು. ನಿನ್ನೆ ಎಷ್ಟನೇ ತಾರೀಕು, 17ನೇ ತಾರೀಕು ನಿನ್ನೆ ಹೋಗಿ SP ಅವ್ರ ಹತ್ರ ಹೋದರು. ಅವ್ರೇನು ಮಾಡಿದ್ರು, ಇಮಿಡಿಯೇಟು ಬೆಂಗಳೂರು ಗ್ರಾಮಾಂತರಕ್ಕೆ ಫೋನ್ ಮಾಡಿಬಿಟ್ಟು ಇವರು FIR ಹಾಕಿ, ಅವ್ನು ಯಾರು ರೌಡಿ ಶೀಟರು ಅವನ್ನ ಕರೆಸಿ FIR ಹಾಕಿ, ನನಗೆ ಏನು ದೂರ ದಾಖಲೆ ಐತೋ ಅದೆಲ್ಲ ಕೊಡಬೇಕು ಅಂತ ಹೇಳಿದ್ರು ಇಮಿಡಿಯೇಟು. ಇಷ್ಟೆಲ್ಲ ಆಯಿತು ನೋಡಿ. ನನ್ನ ತಮ್ಮನಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದನ್ನು ಕೊಟ್ಟಿರೋದು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಿರೋದು ಇದಿಷ್ಟು. ನಮ್ಮ ಅಪ್ಪನಿಗೆ ಕೈಗೆ ಹೊಡೆದಿರೋದು ಫೋಟೋ ಇದು ನೋಡಿ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ. ನೆನ್ನೆನೂ ಸಹ ಹೋಗಿದ್ವಿ, ಅವ್ರು ಹೇಳಿದ್ಮೇಲೆ ಹೋಗಿ ಇವಾಗ ತಗೊಳ್ತಾರೆ ಅಂತ ಹೇಳಿದ್ರು. ಹೋದ್ವಿ. ಅಲ್ಲಿ ಮೇಡಮ್ಮು ಒಬ್ಬರು ಪ್ರಿಯಾ ಮೇಡಮ್ ಅಂತ ಒಬ್ಬರು ಇದ್ದಾರೆ, ಅವ್ರ ಹೆಸರು. ಅವರೇನಂದರು, FIR ಹಾಕ್ಬಿಟ್ಟು ಬೇಗ ಇಮಿಡಿಯೇಟ್ ಅರ್ಧ ಗಂಟೆಯಲ್ಲಿ ನಮ್ಗೆ ರಿಪೋರ್ಟ್ ಕೊಡಬೇಕು ಅಂದಿದ್ದಕ್ಕೆ ಅಲ್ಲಿ SP ಇದ್ದಾರೆ. SP ಬಂದು ಅಡಿಷ್ನಲ್ SP 2 ಬರ್ತಾರೆ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅವ್ರೇನು ಮಾಡಿದ್ದಾರೆ, ಯಾವನು ಬಂದರೂ ಅಷ್ಟೇ, ನನಗೆ 14 ದಿನದವರೆಗೂ ಟೈಮ್ ಇದೆ, ನಾನು ಯಾವನ ಮಾತು ಕೇಳಲ್ಲ, ನಾನು FIR ಹಾಕಲ್ಲ, ನಾನು ಬಂದು ಅಲ್ಲಿ ತನಿಖೆ ಮಾಡ್ತೀನಿ, ನೋಡ್ಬಿಟ್ಟು ಆದಮೇಲೆ ನಾನು FIR ಹಾಕೋದು ಅಂತ ಹೇಳ್ಬಿಟ್ಟು ನಮ್ಮದನ್ನ FIR ಮಾಡಿದೆ, ಇದು ಮಾಡಿದೆ, ವಾಪಸ್ ತೊಗೊಂಡು ಬನ್ನಿ, ವಾಪಸ್ ಹೋಗಿ ಅಂತೇಳಿ ಕಳಿಸಿದ್ದಾರೆ. ಇಷ್ಟು ಇದೆ. ನಾವು ನೋಡಿ, ನಮ್ಮೂರಲ್ಲಿ ನಮ್ಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಜನಗಳು. ಸೊ ನಾವು ಅದಕ್ಕೆ ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ, ನಮಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವಿಷ್ಟೇ ನಿಮ್ಮನ್ನ ಹತ್ರ ಕೇಳೋದು. ಸೊ ನಮಗೆ ಪೆಟ್ರೋಲ್ ಇದು ಏನಾದರೂ FIR ಹಾಕಿದ್ರೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದರೆ ನಿಮ್ಮ ಮನೇಲಿ ಬೆಂಕಿ ಇಕ್ತೀವಿ, ಪೆಟ್ರೋಲ್ ಸುರಿದಿ ಅಂತ ಯತೀಶ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಲ್ಲರಿಗೂ. ಸೊ ಹಂಗಾಗಿ ನಾವು ನಿಮ್ಮನ್ನು ತುಂಬ ಹೆಲ್ಪ್ ಕೇಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ.